ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾನು ಎಂತಂದರೆ ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಅದು ನಂದು ಅತ್ತೆ ಹೇಳಿ ಕೊಟ್ಟದ್ದು. ಅದು ಹೇಗೆ ಮಾಡ್ತಿದ್ರು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ, ಆಯಿತಾ? ಅದು ಕೋರಿ ರೊಟ್ಟಿಗೆ, ಆಮೇಲೆ ಕೊಟ್ಟೆ ಅಂತ ಮಾಡ್ತಾರೆ ಊರ್ ಸೈಡ್, ಅದಕ್ಕೆ ಇಡ್ಲಿಗೆ, ದೋಸೆಗೆ ಅದಕ್ಕೆಲ್ಲ ಒಳ್ಳೆದಾಗ್ತದೆ. ರೈಸಿಗಿಂತ ಅದಕ್ಕೆಲ್ಲ ತುಂಬ ಒಳ್ಳೆದಾಗ್ತದೆ. ನೋಡ್ಕೊಂಡು ಬರುವ ಯಾವ ಥರ ಮಾಡೋದಂತ, ಆಯಿತಾ? ಇಲ್ಲಿ ಈಗ ಚಿಕನ್ ಸಾರಿಗೆ ನಮ್ಮನೆಯವರು ಒಂದು ಇಡೀ ಕಾಯನ್ನು ಹೆರಿತಾ ಇದ್ದಾರೆ. ನಂದು ಸಾಮಾನ್ಯ ಎಲ್ಲ ಅಡುಗೆಗೆ ಅವರೇ ಕಾಯಿ ಹೆರಿದು ಕೊಡೋದು. ನನಗೆ ಸ್ವಲ್ಪ ಕೈ ನೋವು ಇರೋದ್ರಿಂದ ಅವರೇ ಮಾಡಿ ಕೊಡೋದು, ಅದನ್ನೆಲ್ಲ ರೆಡಿ ಮಾಡಿ ಕೊಡೋದು ಅವರೇ. ಅತ್ತೆ ಹೇಳಿಕೊಟ್ಟದ್ದು ಕೋಳಿ ಸಾರಿಗೆ ಇಲ್ಲಿ ಒಂದು 15 ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡಿದ್ದೇನೆ. ಮೀಡಿಯಮ್ ಖಾರ ಉಂಟದು. ಈ ಚಮಚದಲ್ಲಿ 2 ಸ್ಪೂನು ಕೊತ್ತಂಬರಿ, 1 2 ಫುಲ್ 2 ಚಮಚ ಕೊತ್ತಂಬರಿ ತಗೊಂಡಿದ್ದೇನೆ. ಜೀರಿಗೆ ಅದೇ ಚಮಚದಲ್ಲಿ ಇಷ್ಟು ಅರ್ಧ ಚಮಚ ಸಾಕು. ಮೆಂತೆ 1/4 ಚಮಚ, ಮೆಣಸಿನಕಾಳು 1 ಚಮಚ. ಇಷ್ಟು ಮೆಣಸಿನಕಾಳು. ಇದನ್ನೆಲ್ಲ ಮಾತ್ರ ಅವರು ಸಪ್ರೇಟಾಗಿ ಹುರ್ಕೊಳ್ತಿದ್ದರು. ನಾನು ಹಾಗೆ ಮಾಡ್ತೇನೆ. ಈಗ 10-12 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಮತ್ತು 1 ದೊಡ್ಡ ಕಾಯಿ ತುರಿ ತಗೊಂಡಿದ್ದೇನೆ. ಇದು ಅರ್ಧ ಕಾಯಿಯನ್ನು ರುಬ್ಬುವಾಗ ಹಾಕ್ಕೊಳ್ಬೇಕು ಈ ಮಸಾಲೆ ಒಟ್ಟಿಗೆ. ಆಮೇಲೆ ಅರ್ಧ ಕಾಯಿದು ಹಾಲು ತೆಗೆದಿಡಬೇಕು. ಇಲ್ಲಿ ನೋಡಿ, ಇಷ್ಟು ಸಣ್ಣದು ಅಡಿಕೆ ಗಾತ್ರದಷ್ಟು ಹುಳಿ ಅಷ್ಟನ್ನು ತಗೊಂಡಿದ್ದೇನೆ. ಅದು ಹುಳಿ ಒಂದು ಬಿಟ್ಟು ಮತ್ತೆಲ್ಲದನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು. ಈಗ ನೋಡಿ, ಇದನ್ನು ಕಾಯ್ಲಿಕ್ಕೆ ಇಟ್ಕೊಳ್ತೇನೆ. ಗ್ಯಾಸ್ ಆನ್ ಮಾಡ್ಕೊಳ್ತೇನೆ. ಈಗ ಒಂಚೂರು ಎಣ್ಣೆ ಹಾಕ್ಕೊಳ್ತೇನೆ ಅದು ಹುರಿಲಿಕ್ಕೆ. ಸಾಕು. ಈಗ ಕಾಯ್ತು, ಒಂದೊಂದನ್ನೇ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ತೇನೆ. ಫಸ್ಟಿಗೆ ಮೆಣಸು ಹುರ್ಕೊಳ್ತೇನೆ. ಈಗ ನೋಡಿ, ಇದಾಗ್ತಾ ಬಂತು, ಹುರಿದದ್ದು ಸಾಕಿದ್ದು. ಈಗ ಇದೇ ಪ್ಲೇಟಿಗೆ ಒಂದು ಸೈಡ್ ತೆಕ್ಕೊಳ್ತೇನೆ. ಈಗ ಇದಕ್ಕೆ ನಾನು ಮೆಣಸಿನಕಾಳು ಹಾಕ್ತೇನೆ. ಪಟ ಅನ್ಲಿಕ್ಕೆ ಶುರು ಆಯಿತು. ಆಫ್ ಮಾಡಿಕೊಂಡೆ, ಸಾಕಿದ್ದು. ಇದನ್ನು ತೆಗೆದು ಹಾಕ್ಕೊಳ್ತೇನೆ ಇದಕ್ಕೆ. ಈಗ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಹುರ್ಕೊಳ್ಳುವಾಗ ಪುನಃ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ, ಆಯಿತಾ? ಇದು ಪಟ ಅನ್ಲಿಕ್ಕೆ ಶುರು ಆಯಿತು. ನೋಡಿ, ಕಲರು ಚೇಂಜ್ ಆಯಿತು. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೇನೆ. ಇದನ್ನು ತಕ್ಕೊಳ್ತೇನೆ. ಈ ಮೆಂತೆ, ಕೆಂಪಾಯ್ತದ ಮೆಂತೆ, ಸಾಕು. ಇದರೊಟ್ಟಿಗೆ ನಾನು ಗರಂ ಮಸಾಲೆಯನ್ನೆಲ್ಲ ಹುರ್ಕೊಳ್ತೇನೆ. 2 ಲವಂಗ, 2 ಏಲಕ್ಕಿ, 2 ಪೀಸ್ ಚಕ್ಕೆ, ಆಮೇಲೆ 1/4 ಟೇಬಲ್ ಸ್ಪೂನು ಗಸಗಸೆ, 1/4 ಟೇಬಲ್ ಸ್ಪೂನು ಬಡ ಸೋಪು ಹಾಕ್ಕೊಂಡಿದ್ದೇನೆ. ಅರ್ಧ ಕಾಯಿ ಮಸಾಲೆ ಒಟ್ಟಿಗೆ ರುಬ್ಬಲಿಕ್ಕೆ, ಅರ್ಧ ಕಾಯಿ ಹಾಲು ತೆಗಿಲಿಕ್ಕೆ. ಮಸಾಲೆ ರುಬ್ಬುವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೇನೆ. ಇದು ಅರ್ಧ kg ಚಿಕನಿಗೆ ನಾನು ಮಾಡ್ತಾ ಇರೋದು. ಇದನ್ನೆಲ್ಲ ಈಗ ರುಬ್ಕೊಂಡು ಬರ್ತೇನೆ. ನಾನು ಮಿಕ್ಸಿಯಲ್ಲೇ ರುಬ್ತೇನೆ. ಇದಕ್ಕೆ ಈ ಬೆಳ್ಳುಳ್ಳಿನೂ ಹಾಕ್ಕೊಳ್ತೇನೆ. ಎಲ್ಲವನ್ನು ಹಾಕ್ಕೊಂಡು ಈಗ ಸಣ್ಣ ರುಬ್ಕೊಂಡು ಬರ್ತೇನೆ. ಇದು ನೋಡಿ, ಸಣ್ಣ ರುಬ್ಕೊಂಡಿದ್ದೇನೆ. ಇಷ್ಟು ಸಣ್ಣಾಗಿದೆ, ತುಂಬ ಸಣ್ಣಾಗಿದೆ. ಇನ್ನು ಅರ್ಧ ಕಾಯಿಯನ್ನು ಕಾಯಿ ಹಾಲು ತೆಕ್ಕೊಂಡು ಬರ್ತೇನೆ, ಆಯಿತಾ? ಕಾಯಿ ಹಾಲನ್ನು ಈಗ ತೆಗಿತಾ ಇದ್ದೇನೆ. ದಪ್ಪ ಕಾಯಿ ಹಾಲು ಸಪ್ರೇಟಾಗಿ ತೆಗಿತೇನೆ. ಆಮೇಲೆ ಇನ್ನೊಂದು ರೌಂಡ್ ತೆಗೆದ್ರೆ ಸಾಕು. ಈಗ ನೋಡಿ, ದಪ್ಪ ಕಾಯಿ ಹಾಲು ಬೇರೆ, ಆಮೇಲೆ ಸ್ವಲ್ಪ ನೀರು ಕಾಯಿ ಹಾಲು ಬೇರೆ ತೆಗೆದಿಟ್ಕೊಂಡಿದ್ದೇನೆ.
ಇದು ಅರ್ಧ kg ಚಿಕನನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಬಂದಿದ್ದೇನೆ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಉದ್ದಿ ಇಡ್ತೇನೆ. ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕಿದ್ದೇನೆ. ಉಪ್ಪು ಇಷ್ಟು ಉಪ್ಪು ಹಾಕಿ ಹಚ್ಚಿಟ್ಕೊಳ್ತೇನೆ. ಅರ್ಧ kg ಚಿಕನ್ನಿಗೆ 3 ನೀರುಳ್ಳಿ ತಗೊಂಡಿದ್ದೇನೆ ನಾನಿಲ್ಲಿ. ಇದನ್ನು ಈ ಥರ ಕೊಚ್ಕೊಂಡು ಇಟ್ಕೊಂಡಿದ್ದೇನೆ. ಅತ್ತೆ ನಮ್ದು ಈ ಥರನೇ ಕೊಚ್ಚೋದು. ಗ್ಯಾಸ್ ಆನ್ ಮಾಡ್ಕೊಳ್ತೇನೆ. ಅವರು ಎಲ್ಲದಕ್ಕೂ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಿದ್ದದ್ದು ಅತ್ತೆ. ನಾನು ಅದನ್ನೇ ಯೂಸ್ ಮಾಡ್ತೇನೆ. ಒಂದು 10 ಸ್ಪೂನು ಎಣ್ಣೆ ಇರ್ಬೋದು ಇದರಲ್ಲಿ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಇದರಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಳ್ತೇನೆ. ಇದು ಕೆಂಪಾಗಬೇಕು. ಕೆಂಪಾಗುವವರೆಗೆ ಇದನ್ನು ಹುರ್ಕೊಳ್ಬೇಕು. ಈಗ ಇದು ಕೆಂಪಾಗ್ತಾ ಬಂತು. ಈ ಟೈಮಲ್ಲಿ ನಾವು ಚಿಕನ್ನಿಗೆ ಅರಿಶಿನ ಉಪ್ಪು ಹಾಕಿ ಉದ್ದಿ ಇಟ್ಟಿತ್ತಲ್ಲ, ಆ ಚಿಕನನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನೊಂಚೂರು ಸರಿ ಮಚ್ಚಬೇಕು. ಈಗ ಮುಚ್ಚಿ ಇಡ್ತೇನೆ ಒಂದು ಸ್ವಲ್ಪ, ಅದು ನೀರು ಬಿಟ್ಕೊಳ್ಳೋವರೆಗೆ. ಇದೀಗ ನೀರು ಬಿಡ್ತಾ ಬರುತ್ತೆ ಇದು ಚಿಕನ್ ಎಲ್ಲ. ಈ ಟೈಮಲ್ಲಿ ಅಲ್ಲಿ ಸೈಡಲ್ಲೆಲ್ಲ ನೀರು ಬಿಡ್ತಾ ಬರುತ್ತೆ ನೋಡಿ, ಇಲ್ಲಿ ಈ ಥರ. ಅಷ್ಟೊತ್ತಿಗೆ ಅತ್ತೆ ನಮ್ಮದು ಇದು ನೀರುಳ್ಳಿ ಇತ್ತಲ್ಲ, ಸ್ವಲ್ಪ ಉಳ್ದ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತರು, ಸ್ವಲ್ಪ ಹಸಿ ನೀರುಳ್ಳಿಯನ್ನು. ಈಗ ಎಲ್ಲ ನೀರುಳ್ಳಿ ಹಾಕಿದಾಗೆ ಆಯಿತು. ಈಗ ಇದನ್ನೊಂಚೂರು ಮಗ್ಚಿಕೊಳ್ಳೋದು. ಈ ನಾವು ಕಡ್ದಿರುತ್ತಲ್ಲ ಸ್ವಲ್ಪ, ಆ ಮಸಾಲೆಯನ್ನು ಒಂಚೂರು ಇದಕ್ಕೆ ಹಾಕ್ಕೊಳ್ತಿದ್ರು. ಸ್ವಲ್ಪ ಹಾಕ್ಕೊಂಡು ಒಂಚೂರು ಹೀಗೆ ಇದು ಮಾಡೋದು, ಕಲಿಸೋದು. ಸರಿ ಮಗ್ಚಬೇಕದೆಲ್ಲ, ಆ ಖಾರ ಎಲ್ಲ ಹಿಡಿಯುವಾಗೆ ಸ್ವಲ್ಪ ಖಾರ ಹಾಕೋದು. ಈಗ ನಾವು 2ನೇ ಹಾಲು ತೆಗೆದಿತ್ತಲ್ಲ, ತೆಳು ಹಾಲು, ಅದನ್ನು ಹಾಕ್ಕೊಂಡು ಅದರಲ್ಲೇ ಚಿಕನನ್ನು ಬೇಯಲಿಕ್ಕೆ ಇಡೋದು. ಮುಚ್ಚಿ ಇಡ್ತೇನೆ ಚಿಕನ್ ಬೇಯುವವರೆಗೆ. ಈಗ ನೋಡಿ ಇದು ಕುದೀತಾ ಇತ್ತು, ಚಿಕನ್ ಬೆಂತ ನೋಡ್ತೇನೆ. ಚಿಕನ್ ಬೆಂದಿದೆ. ಈ ಟೈಮಲ್ಲಿ ನಾನು ಈ ಕಡ್ದಿಟ್ಟ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೇನೆ, ಆಯಿತಾ. ಈಗ ಅದೆಲ್ಲರ ಇದು ಮಸಾಲೆ ಹಾಕಿದ್ನಲ್ಲ ಎಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಸಾರು ತುಂಬ ಟೈಪಲ್ಲಿ ಮಾಡಲಿಕ್ಕಾಗ್ತದೆ. ನಾನು ಒಂದೊಂದು ಸಲ ತೋರಿಸ್ತೇನೆ, ಆಯಿತಾ ನಿಮಗೆಲ್ಲ. ಈಗ ಈ ಸಾರಿಗೆ ಎಷ್ಟು ಉಪ್ಪು ತಗೊಂಡಿದ್ದೇನೆ, 1 ಸ್ಪೂನಿನಷ್ಟು ಇತ್ತಿದ್ದು. ಮತ್ತು ಬೇಕಾದರೆ ಹಾಕ್ಕೊಳ್ಬೋದು. ಉಪ್ಪು ಯಾವಾಗಲೂ ಕಡಿಮೆ ಹಾಕ್ಕೊಳ್ಳಿ, ಬೇಕಿದ್ದರೆ ಆಮೇಲೆ ಹಾಕ್ಕೊಳ್ಬೋದು. ಈಗ ಇದು ನೋಡಿ ಸಾರು ಕುದೀತಾ ಉಂಟು. ಈಗ ನಾನು ಉಳಿದ ಕಾಯಿ ಹಾಲು ಉಂಟಲ್ಲ, ದಪ್ಪ ಕಾಯಿ ಹಾಲು, ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡ್ತೇನೆ, ಆಯಿತಾ. ಅದರದ್ದು ಪಸೆ ಎಲ್ಲ ಅದರಲ್ಲಿ ಇರುತ್ತೆ, ಅದನ್ನೆಲ್ಲ ತೆಗೆದು ಹಾಕಬೇಕು. ಇದೀಗ ಕುದೀತಾ ಉಂಟಲ್ಲ, ಈಗ ದೊಡ್ಡ ಫ್ಲೇಮಲ್ಲಿ ಉಂಟು, ಕುದೀತಾ ಇತ್ತಲ್ಲ, ಸ್ವಲ್ಪ ಸರಿ ಕುದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಸಣ್ಣದು ಫ್ಲೇಮ್ ಸಣ್ಣ ಮಾಡ್ಕೊಳ್ತೇನೆ, ಮುಚ್ಚಿಡ್ತೇನೆ, ಆಯಿತಾ. ಅದರಲ್ಲೇ ಸ್ವಲ್ಪ ಒಂದು 10 ನಿಮಿಷ ಕುದೀಲಿ. ಇದೀಗ 10 ನಿಮಿಷ ಆಯಿತು. ಇದು ಕುದ್ದದ್ದು ಸಾಕು. ಕೋಳಿ ಸಾರು ರೆಡಿಯಾಗಿದೆ ನೋಡಿ. ಕೋರಿ ರೊಟ್ಟಿಗೆ ಕೋಳಿ ಸಾರು ನಾವಿಬ್ಬರು ಈಗ ಊಟ ಮಾಡೋದು. ಹೇಗಾಗಿದೆ ಅಂತ ಊಟ ಮಾಡಿ ಹೇಳ್ತೇವೆ, ಆಯಿತಾ. ಅತ್ತೆ ಮಾಡುವ ಕೋಳಿ ಸಾರು.
ನನಗೆ ಅದು ನೆನಿಬೇಕು ರೊಟ್ಟಿ, ಇವರಿಗೆ ನೆನಿಬಾರ್ದು ಆ ಥರ. ನಮ್ದು ಅತ್ತೆಗೆ ತುಂಬ ಇಷ್ಟ ಕೋಳಿ ರೊಟ್ಟಿ. ಹೇಗಾಯ್ತು? ಒಳ್ಳೆ ಆಯ್ತಾ? ಅತ್ತೆ ಮಾಡೋ ಹಾಗೆ ಆಯ್ತಾ? ಇದೇ ಸ್ಟೈಲಲ್ಲಿ ಯಾರಾದರೂ ಮಾಡೋದಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ನಮ್ದು ಅತ್ತೆ ಮಾಡೋದು ಈ ಥರ. ರೊಟ್ಟಿ ಸಹ ಒಳ್ಳೇದಿತ್ತು ಅಲ್ಲ, 100 ಕಾರ್ಕಳ ಸೈಡೆಲ್ಲ ತೆಳ್ಳ ರೊಟ್ಟಿ ಸಿಕ್ಕತ್ತು. ಚಿಕನು ಒಳ್ಳೆ ಇತ್ತಲ್ಲ. ಒಳ್ಳೆಯದಾಗಿತ್ತು ಕೋಳಿ ಸಾರು. ನೀವು ನಿಮ್ಮಲ್ಲಿ ಮಾಡಿ ಆಮೇಲೆ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ? ನಾನಿಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್, ಸಿ ಯು. ನಮಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.